ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಬಿರುಸಿನ ಪ್ರಚಾರ ಮಾಡ್ತಾ ಇದ್ದಾರೆ. ಇವತ್ತು ಇಡೀ ದಿನ ಮುಂಜಾನೆಯಿಂದನೂ ಕೂಡ ಮತದಾರರನ್ನ ಅಪ್ರೋಚ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಇದೆ ರೆಸ್ಪಾನ್ಸ್ ಅಂತ ಖುದ್ದು ಅವ್ರನ್ನೇ ಮಾತಾಡ್ಸೋಣ ಬನ್ನಿ. ಸರ್, ಇವತ್ತು ರಾಜಾಜಿನಗರ ಈ ಭಾಗದಲ್ಲೆಲ್ಲ ಓಡಾಡ್ತಾ ಇದ್ದೀರಿ, ಹೇಗಿದೆ ಸರ್ ಮತದಾರರ? ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಇದೆ. ಜನರು ವಾಲಂಟರಿ ಇಲ್ಲಿ ಬಂದು ನಮ್ಮ ರ್ಯಾಲಿ ಸೇರ್ತಾ ಇದ್ದಾರೆ. 5 ಗ್ಯಾರಂಟಿ ಏನಿದೆ ಗ್ರೌಂಡ್ ಲೆವೆಲ್ನಲ್ಲಿ ತಲುಪಿಸಿದ್ದೀವಿ. ಒಳ್ಳೆ ರೆಸ್ಪಾನ್ಸ್. ಏನ್ ಹೇಳ್ತಾ ಇದಾರೆ ಸರ್ ಜನ? ಈ ಬಾರಿ ಬದಲಾವಣೆ ಬೇಕು ಅಂತ ಇದಾರ? ಹಿಂದಿನ ಸಂಸದರು ಕೆಲಸ ಮಾಡಿದಾರ? ಜನ ನೋಡಿ, ಈ ಸಾರಿ ಬದಲಾವಣೆಗೆ ನನ್ಗೆ ನೋಡೋದು ಒಂದು ಪರಿಸ್ಥಿತಿ ಇದೆ. ಜನರಿಗೆ ಏನು ಕಾಣುತ್ತೆ, ಅವರು ಮೆಂಬರ್ ಆಫ್ ಪಾರ್ಲಿಮೆಂಟು 15 ವರ್ಷ ಕೊಟ್ಟಿದ್ದೀವಿ, ಒಂದು ಹೊಸ ಮುಖಕ್ಕೆ ಅವಕಾಶ ಕೊಡೋಣ ಅಂತ ಒಂದು ವಾತಾವರಣ ಇದೆ. ಸರ್, ಈಗ ಏನಾದರೂ ಈಗ ಜನತೆ ಗ್ಯಾರಂಟಿ ಆಯಿತು, ಈಗ ಸಂಸದರ ವೈಫಲ್ಯ ಆಯಿತು, ಇದ್ರ ಜೊತೆಗೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸಮಸ್ಯೆಗಳ ಗಮನಕ್ಕೆ ತರ್ತಾರ ಸರ್? ನೋಡಿ, ಬೆಂಗಳೂರಿಗೆ ಬೇಕಿರೋದು ಹಣ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋಕ್ಕೆ. ಕರ್ನಾಟಕಕ್ಕೆ ಬೇಕಿರೋದು ಬರಗಾಲ ಸಿಚುವೇಶನ್ಲಿ ಹಣ. ಈ 25 BJP MP ಏನಾದರೂ ಮಾತಾಡಿದ್ದಾರೆ ಸಂಸತ್ನಲ್ಲಿ, ಇಲ್ಲಾಂದರೆ ಪ್ರಯತ್ನ ಪಟ್ಟಿದ್ದಾರೆ ಬೆಂಗಳೂರು ಅಭಿವೃದ್ಧಿಗೆ, ಇಲ್ಲಾಂದರೆ ಕರ್ನಾಟಕ ಅಭಿವೃದ್ಧಿಗೆ ಹಣ? ಯಾರು ಮಾತಾಡಿಲ್ಲ. ಬರಗಾಲ ಸಮಯದಲ್ಲಿ ನಾವು ಮೈ ಟ್ಯಾಕ್ಸ್ ಮೈ ರೈಟ್ ಪ್ರೊಟೆಸ್ಟ್ ಮಾಡಿ ಯಾರಾದರೂ ಬಂದ್ರೆ, ಯಾರಾದರೂ ಒಬ್ಬ MP ನಿರ್ಮಲಾ ಸೀತಾರಾಮ್ ಇಲ್ಲಾಂದರೆ ಪ್ರೈಮ್ ಮಿನಿಸ್ಟರ್ ಡೆಲಿಗೇಷನ್ ತಗೊಂಡು ಹೋದ್ರೆ ಯಾರಿಲ್ಲ. ಸೊ ಅವರು ಕರ್ನಾಟಕ ಹಿತದಲ್ಲಿ ಏನು ಕೆಲಸ ಮಾಡಿಲ್ಲ. ಪಾರ್ಲಿಮೆಂಟರಿ ಪ್ರೊಸೀಡಿಂಗ್ಸ್ ನೋಡಿ ನಿಮ್ಗೆ ತಮ್ಗೆ. ಸರ್, ಈ ಬಾರಿ ಬೆಂಗಳೂರು ಸೆಂಟ್ರಲ್ಲಿ ಎಷ್ಟು ಪರ್ಸೆಂಟೇಜ್ ಸರ್, ಎಷ್ಟು ಕಾನ್ಫಿಡೆಂಟ್ ಇದ್ದೀರಾ ಸರ್ ತಮ್ಮ ಗೆಲುವಿನ ಬಗ್ಗೆ? 100% ಕಾನ್ಫಿಡೆಂಟ್. ಇದಿಷ್ಟು ಮನ್ಸೂರ್ ಅಲಿ ಖಾನ್ ಅವರ ಮಾತು. ಈ ಬಾರಿ ಕ್ಷೇತ್ರದಲ್ಲಿ ಜನ ಬದಲಾವಣೆ ಬಯಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂಥ ನಾನು ಖಂಡಿತ ಗೆಲ್ತೀನಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಶಿವಪ್ರಸಾದ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.